ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ತುಂಬ ದಿನ ಆದಮೇಲೆ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಸ್ಟಾರ್ಟಿಂಗಲ್ಲಿ ಏನು ಕತ್ಲೆ ಕಾಣಿಸ್ತಾ ಇದೆಯಲ್ಲ ಅಂತ. ನಾನಿವಾಗ ತೋರಿಸ್ತಿರೋ ಅಂಥ ಮನೆ ನಾನು ಚಿಕ್ಕವಳಿದ್ದಾಗ ನಮ್ಮ ತಾಯಿ ಜೊತೆಯಲ್ಲಿ ಬದುಕಿದ್ದಂಥ ಮನೆ ಇದು. ಅಮ್ಮ ತೀರೋದ್ಮೇಲೆ ನಾವು ಅರಸೀಕೆರೆಗೆ ಬಂದು ಸೆಟಲ್ ಆದ್ವಿ. ಸೊ ಹಾಗಾಗಿ ಈ ಮನೆನ ಬಿಡಬೇಕಾಗಿ ಬಂತು. ನಾನು ಇದ್ದಾಗ ಯಾವ ಥರ ಇತ್ತು ಇವಾಗ್ಲೂ ಅದೇ ಥರ ಇದೆ. ನಮ್ಮ ತಾಯಿ ಇದ್ದಾಗ ಬಳೆ ವ್ಯಾಪಾರ ಮಾಡ್ತಾಯಿದ್ರು. ಆವಾಗ ಅಲ್ಲಿ ಬಳೆ ಮಲ್ಲಾರ ಅಂತ ಹೇಳ್ತೀವಿ, ಅದನ್ನು ಅಲ್ಲಿ ಹಾಕಿದ್ರು. ಅದು ಹಾಗೇ ಇದೆ, ತೆಗ್ದೇ ಇಲ್ಲ. ಸೊ ಅದೆಲ್ಲ ಒಂದೊಂದು ನೆನಪಂತು ಅದನ್ನು ನೋಡಿದಾಗ. ಸೊ ನಂಗೆ ತುಂಬ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಅಲ್ಲಿ ಇರೋಕ್ಕೆ ಆಗಲಿಲ್ಲ ನನಗೆ. ಏನೋ ಒಂಥರ ಬೇಜಾರು ಅನ್ನಿಸ್ತು. ಇಲ್ಲೆಲ್ಲ ನಾನು ಕುತ್ಕೊಂಡು ಆಟ ಆಡ್ತಿದ್ದೆ. ಇವಾಗ ಆ ಮನೇನ ನಮ್ಮ ಮಾಮನೇ ಆಗಬೇಕು, ಅವ್ರು ನೋಡ್ಕೋತಾ ಇದ್ದಾರೆ. ಸೊ ಇದು ನಾನು ಕುತ್ಕೊಂಡು ನಮ್ಮಮ್ಮ ಎಲ್ಲ ಕುತ್ಕೊಂಡು ಆಟ ಆಡ್ತಿದ್ದಂಥ ಜಗಲಿ. ಇದು ನನ್ನ ಫ್ರೆಂಡ್ ಮನೆ. ಈಗ ಅವಳೂ ಕೂಡ ಇಲ್ಲ, ತೀರೋಗಿದ್ದಾಳೆ. ತುಂಬ ಜನ ಫ್ರೆಂಡ್ಸ್ ಇದ್ದರು. ಸೊ ಎಲ್ಲರೂ ಮಿಸ್ ಆದರು, ಯಾರೊಬ್ಬರೂ ಸಿಕ್ಕಲಿಲ್ಲ. ನಾನು ಹೋಗಿದ್ದೆ ನೈಟ್ ಆಗಿತ್ತು, ಹಾಗಾಗಿ ಯಾರನ್ನೂ ಮಾತಾಡ್ಸೋಕ್ಕೂ ಆಗಿಲ್ಲ, ಮನೆ ಒಳಗಡೆ ಹೋಗೋಕ್ಕೂ ಆಗಲಿಲ್ಲ. ನಂಗೆ ಅಲ್ಲಿ ನಿಂತ್ಕೊಳ್ಳೋಕ್ಕೆ ಆಗಿಲ್ಲ. ಬಂದ್ಬಿಟ್ವಿ. ಊರಿಗೆ ಹೋಗಿದ್ವಿ. ಬಂದ ತಕ್ಷಣವೇ ನಮ್ಮದು ಕೋಲ್ಕತ್ತಾದಿಂದ ಐಟಮ್ಸ್ ಬರೋಕ್ಕೆ ಇನ್ನೂ ತುಂಬ ಟೈಮ್ ಇತ್ತು. ಅಷ್ಟರೊಳಗೆ ಊರಿಗೆ ಹೋಗೋಣ, ಸ್ವಲ್ಪ ಕೆಲಸ ಅಲ್ಲಿದ್ದಾದರೂ ಮುಗಿಲಿ ಅಂದ್ಬಿಟ್ಟು ಬೇಸ್ಮಟ್ಕಿನ್ನ ಸ್ವಲ್ಪ ನೀರೆಲ್ಲ ಹಾಕೋದಿತ್ತು, ಅದು ಕ್ಲೀನ್ ಮಾಡೋದಿತ್ತು. ಹಾಗಾಗಿ ಶಿವರು ನಾನಿಬ್ಬರೂ ಊರಿಗೆ ಬಂದ್ವಿ. ನೋಡ್ತಾ ಇರ್ಬೋದು ನೀವು, ನಮ್ಮ ಅಣ್ಣವ್ರ ಮನೇಲಿ ಇರೋವಂಥ ನಾಯಿ ಇದು. ಬುಜ್ಜಿ ಅಂತ ಹೆಸರು. ತುಂಬ ಕ್ಯೂಟಾಗಿದ್ದಾಳೆ ಅವಳು. ಅದು ಅವಳಿಗೆ ಏನು ದಾರ ಹಗ್ಗ ಕಟ್ತೀವಲ್ಲ, ಅದು ಅವಳಿಗೆ ಬಿಟ್ಟರೆ ಬೇರೆ ಯಾರೂ ಮುಟ್ಟಂಗಿಲ್ಲ. ತಗೊಂಬಂದು ಅವಳ ಹತ್ರ ಕೊಡ್ತಾಳೆ, ಇದು ನಂದು, ಇದು ಇಟ್ಕೊ ಅಂತ ಹೇಳಿ. ಶಿವರು ಅದನ್ನೇ ಆಟ ಆಡಿಸ್ತಾ ಇದ್ರು. ಯಾರಿಗೂ ಕೊಡಲ್ಲ ಈಗ ಅವಳು. ಗೊತ್ತಾತಾಳೆ ಈಗ ಎಷ್ಟಾರೆ ಇವರು ಅಂತ. ಹಿಂಗೆ ಒಂದು ಸ್ವಲ್ಪ ಹೊತ್ತು ಬಿಟ್ರೆ ಕ್ಯಾಕಂತಾಳೆ ನೋಡು. ಅವಳಿಗೇನು ಬುದ್ಧಿ ಇಲ್ವಾ? ಬ್ರಿಲಿಯಂಟ್. ಅಯ್ಯೋ ತೊಡ್ರಗಿಟ್ರೆ ಬೀಳ್ಬೇಕಲ್ಲ ಅವಳು. ಓಡ್ಬಿಟ್ಲ. ಬಾಬುಜಿ ಓಡ್ಬಾ ಬೇಗ, ಓಡು ಜಲ್ದಿ ಬಾ. ಈ ಕಡೆಗೆ ಈ ಕಡೆಗೆ, ಯಾ ಕಡೆಗೆ? ಇಲ್ಲಿ ತುಳಸಿ ಕಟ್ಟೆ ಕಡೆಗೆ. ಎಲ್ಲ ಹೆಸ್ರು ಹೋಯ್ತಾಳ ಅವಳು. ಕಾಯ್ತಾಳ ಅವಳು ಆಟ ಆಡಕ್ಕಿ. ಸುಬ್ಬಮ್ಮ ಓಡು. ಅವಳಿಗೆ ಸಿಟ್ಟು ಹತ್ತದ ತಡಿ, ಗಾವ್ ಅನ್ಕೊಂಡು ಬತ್ತಾಳೀಗ. ಬಿಟ್ಲು. ಅದನ್ನ ಬಿಟ್ಟು ಬೇರೆ ಏನಾದ್ರೂ ಹೆಸರಿ ನೋಡೋಣ. ಹಗ್ಗ ಬಿಟ್ಬಿಟ್ಟು ಬೇರೆ ಏನಾದ್ರೂ ಹೆಸರಿ. ಗುಂಡ್ ರೌಂಡಕ್ ಮಾಡ, ರೌಂಡಕ್ಕೆ ಕಟ್ಟು ಅದನ್ನ ಹಂಗೆ ರೌಂಡಿಗೆ. ಹಿಂಗ ಅನ್ಕೊಂಡ್ ಬರ್ತಾಳೆ. ಅದನ್ನು ಬೇಡ, ಇದನ್ನೇ ಎಸಿಬೇಕಂತ ಅವಳಿಗೆ. ಅಯ್ಯೋ ನೀರಿಗೆ ಸ್ವಲ್ಪ ಹೊತ್ತು ಹಾಗೆ ಹುಡುಗರ ಹತ್ರ ಎಲ್ಲ ಆಟ ಆಡಿಕೊಂಡು ಇನ್ನು ಕೆಲಸ ಶುರು ಮಾಡೋಣ ಅಂತ ಬಂದ್ವಿ. ನೋಡ್ತಾ ಇರ್ಬೋದು ಸಂಪೆಲ್ಲ ಯಾವ ಥರ ಆಗೋಗಿದೆ ಅಂತ. ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಸ್ವಲ್ಪ ಹಂಗೆ ಸಂಪಿಗೂ ನೀರು ಹಾಕಿರಲಿಲ್ಲ, ಸಂಪು ಒಳಗಡೆಲ್ಲ ಕ್ಲೀನ್ ಮಾಡ್ಕೋಬೇಕಿತ್ತು. ಎಲ್ಲ ನೋಡಿಕೊಂಡು ಸ್ವಲ್ಪ ಇಟ್ಕೆಗಳನ್ನೆಲ್ಲ ಎತ್ತಾಕ್ಬಿಟ್ಟು ಫ್ರೆಶ್ ಅಪ್ ಆಗಿ ಪೂಜೆಗೆ ಬಂದ್ವಿ. ಅಯ್ಯಪ್ಪ ಸ್ವಾಮಿ ಪೂಜೆ ಇತ್ತು, ಪಡಿ ಪೂಜೆ. ಹಾಗಾಗಿ ನಾವೂ ಕೂಡ ಅಲ್ಲಿಗೆ ಹೋದ್ವಿ. ಎಲ್ಲ ನಮ್ಮೂರವರೇ ಮಾಲೆ ಹಾಕಿದ್ದು. ಸುಮಾರು ಒಂದು 23ರಿಂದ 24 ಜನ ಮಾಲೆ ಹಾಕಿದ್ರು. ಕೆಲಸ ಏನು ಬೇಕಾದರೆ ನಾಳೆ ಮಾಡ್ಕೋಬೋದು. ಮೇಯ್ನ್ ನಮಗೆ ಪಡಿ ಪೂಜೆ ನೋಡೋದಿತ್ತು. ತುಂಬ ವರ್ಷ ಆಗಿತ್ತು, ಒಂದು 7-8 ವರ್ಷ ಆಗಿತ್ತು ನಾನು ಪಡಿ ಪೂಜೆ ನೋಡಿ. ಈ ವರ್ಷನಾದರೂ ನನಗೆ ಆ ಅದೃಷ್ಟ ಸಿಕ್ತು. ಹಾಗಾಗಿ ಮಿಸ್ ಮಾಡ್ಕೋಬಾರ್ದು ಅಂತ ಹೇಳಿ ಪೂಜೆಗೆ ಹೋದ್ವಿ. ಈ ಸಲ ತುಂಬ ಚೆನ್ನಾಗಿ ಪಡಿ ಪೂಜೆಗೆ ರೆಡಿ ಮಾಡಿದರು.
ಒಂಥರ ಖುಷಿ ಅನ್ನಿಸ್ತು ನನಗೆ. ತುಂಬ ವರ್ಷ ಆದಮೇಲೆ ಈ ಥರ ಒಂದು ಪೂಜೆ ಎಲ್ಲ ನೋಡ್ತಾ ಇರೋದು, ಊರಲ್ಲಿ ಸ್ವಲ್ಪ ಟೈಮ್ ಕಳೆಯೋದು ಎಲ್ಲ ಒಂಥರ ಅದೇ ಏನೋ ಒಂಥರ ಖುಷಿ ಅನ್ನಿಸ್ತು. ಯಾವಾಗ್ಲೂ ಬೆಂಗಳೂರು ಆ ವಾತಾವರಣ, ಬಸ್ಸು ಸೌಂಡ್ಗಳು, ಕಾರ್ ಸೌಂಡ್ಗಳು ಬರೀ ಇದೇ ಆಗೋಗಿತ್ತು. ಇದು ನಮ್ಮೂರು ಗ್ರಾಮ ದೇವತೆ. ಅದನ್ನು ಕೂಡ ದೇವ್ರನ್ನೂ ಕೂಡ ಅಲ್ಲಿಗೆ ತಗೊಂಡೋಗಿ ಪೂಜೆ ದಿನ ಪೂಜೆ ಎಲ್ಲ ಮಾಡ್ತಾರೆ. ಅದೊಂದು ಎಳೆಸ್ಕೊಂಡು ಬಂದಿದ್ದಾರೆ ಆ ಥರ. ಸೊ ಎಲ್ಲ ಭಜನೆ ಮಾಡ್ತಾಯಿದ್ರು, ನಾವು ಆಚೆ ಕೂತ್ಕೊಂಡಿದ್ವಿ. ಹುಡುಗರು ನನಗೆ ವಿಡಿಯೋ ಮಾಡಿಕೊಟ್ರು, ನಂಗೆ ಒಳಗಡೆ ಅಲ್ಲಿ ದೀಪದಿಂದ ಎಷ್ಟು ಚೆನ್ನಾಗಿ ಫೋಟೋನು ಇದರಲ್ಲೇ ತಗೋಬೋದು. ಅದು ದೀಪ ಹಚ್ಬೇಕಾದ್ರೆ ಹೋಗ್ತೀವಿ ವಿಡಿಯೋ ಮಾಡಕ್ಕೆ. ಹಿಂಗೆ ಸ್ವಾಮಿ ಪೊನ್ನಯ್ಯಪ್ಪ, ಸ್ವಾಮಿ ಎಲ್ಲಾದರೂ ಶರಣ ಪೊನ್ನಯ್ಯಪ್ಪ, 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 ಸ್ವಾಮಿ ಪೊನ್ನಯ್ಯಪ್ಪ, ಸ್ವಾಮಿ ಎಲ್ಲಾದರೂ ಶರಣ ಪೊನ್ನಯ್ಯಪ್ಪ.
ಪೊನ್ನಯ್ಯಪ್ಪ ಸ್ವಾಮಿ ಎಲ್ಲಾದರೂ ಶರಣ ಪೊನ್ನಯ್ಯಪ್ಪ ಶರಣಯ್ಯಪ್ಪ ಸಾಕು ಬಿಡ ಆಚೆಯಿಂದ ಸಾಕು ಒಳಕ್ಕೆ ಹೋಗ್ತೀನಿ ಈ ಸಲ ಹರ್ಷ ಸ್ವಾಮಿಗಳು ಮಾಲೆ ಹಾಕಿದ್ರು. ಸೊ ಅದು ಒಂದು ಖುಷಿ ಆಯಿತು. ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದಕ್ಕೆ ಬಂದ್ವಿ. ಹಾಗೆ ನಮ್ಮ ಅಣ್ಣನೂ ಕೂಡ ಮಾಲೆ ಹಾಕಿತ್ತು. ಈ ಸಲ ಪ್ರಸಾದ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಆಮೇಲೆ ಅದು ಮಾರನೇ ಬೆಳಗ್ಗಿದು ನೈಟ್ ವಿಡಿಯೋ ಇದು. ಇದು ಅಣ್ಣವ್ರ ಮನೇಲಿ ಪಾದಪೂಜೆ ಮಾಡ್ತಾ ಇರೋ ಅಂಥದ್ದು. ನನಗೆ ಎಲ್ಲೂ ಹೋಗೋಕ್ಕಾಗಿರಲಿಲ್ಲ. ಎಲ್ಲ ನಮ್ಮ ಅಣ್ಣನ ಮಗಳು ವಿಡಿಯೋ ಮಾಡ್ಕೊಂಡು ಇಟ್ಕೊಂಡಿದ್ಲು. ಅವಳ ಹತ್ರದಿಂದ ಸ್ವಲ್ಪ ವಿಡಿಯೋ ಎಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡೆ ಬ್ಲಾಗಿಗೆ ಹಾಕೋಕ್ಕಂತ. ನಂಗೆ ಅಷ್ಟಾಗಿ ಬ್ಲಾಗಿಗೆ ವಿಡಿಯೋನೇ ಮಾಡೋಕ್ಕಾಗಲಿಲ್ಲ. ನಂಗೆ ಅದ್ರ ನೆನಪೇ ಬಂದಿಲ್ಲ. ಒಂದು ಯೂಟ್ಯೂಬ್ ಮಾಡ್ತಾಯಿದ್ದೀನಿ ನಾನು, ಒಂದು ವೀಡಿಯೋಸ್ ಎಲ್ಲ ಮಾಡ್ಕೋಬೇಕು ಅನ್ನೋದೇ ನೆನಪು ಬರಲಿಲ್ಲ. ಅಷ್ಟು ಬ್ಯುಸಿ ಆಗೋಯ್ತು ನನಗೆ ಈ ಸಲ. ಅದಾದಮೇಲೆ ನಮ್ಮ ಅಣ್ಣವ್ರ ಮನೆಗೆ, ಇನ್ನೊಂದು ದೊಡ್ಡಣ್ಣವ್ರ ಮನೆಗೆ ಬಂದ್ವಿ. ಏನಾಯಿತು ಅಂತಂದರೆ ಅವರು ಹರ್ಷ ಸ್ವಾಮಿಗಳು ಮಾಮವರಿಗೆ ನಿನಗೆ ಇಬ್ಬರಿಗೂ ಪಾದಪೂಜೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅಡ್ವಾನ್ಸಾಗಿ ಹೇಳಿ ಹೋಗಿದ್ರು. ಸೊ ಮನೇಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ನಾವು ನಮ್ಮ ಅಣ್ಣವ್ರ ಮನೇಲಿದ್ವು, ಅಲ್ಲಿಗೆ ಬಂದರು. ನಾವು ನನಗೊಂಥರ ಏನೋ ಒಂಥರ ನನಗೆ ಅದೊಂಥರ ಅದನ್ನು ಹೇಳೋಕ್ಕಾಗಲ್ಲ. ಶಿವರು ಮಾಡಿಸ್ಕೊಳ್ಳಿಲ್ಲ ಪೂಜೆನ, ಹಾಗೆ ನಮಸ್ಕಾರ ಮಾಡಿಸ್ಕೊಂಡ್ರು ಅಷ್ಟೇ. ಅದಾದಮೇಲೆ ನನಗೆ ಮಾಡಲೇಬೇಕು ಅಂತ ಹೇಳಿದ್ರು. ಸೊ ನಾನು ಕೂತ್ಕೊಂಡೆ. ನನಗೇನೋ ಒಂಥರ ಒಂದು ಕಡೆ ಭಯ ಅನ್ನಿಸ್ತಾ ಇದೆ, ಇನ್ನೊಂದು ಕಡೆ ಏನೋ ಅದು ಹೇಳೋಕ್ಕೆ ಆಗಲ್ಲ, ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಅಯ್ಯಪ್ಪ ಸ್ವಾಮಿ ಅಂದರೆ ಮೊದಲಿನಿಂದನೂ ನನಗೆ ಭಾಳ ಅಂದರೆ ಭಾಳ ಇಷ್ಟ, ಅಷ್ಟೇ ಭಯನೂ ಕೂಡ ಇದೆ. ಏನೋ ಒಂಥರ ನನಗೆ ಅದು ಯಾವ ಥರ ಎಕ್ಸ್ಪ್ಲೈನ್ ಮಾಡೋದು ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ಒಂದು ಖುಷಿ ನನಗೆ. ಮತ್ತು ನಮ್ಮ ಅಣ್ಣ ಶುರು ಮಾಡಿಕೊಂಡ್ರು. ಎಲ್ಲರೂ ಒಬ್ಬೊಬ್ಬರನ್ನೇ ಮನೆ ಬಿಡಿಸ್ಕೊಂಡು ಕರ್ಕೊಂಡು ಹೋಗ್ತಾರಲ್ಲ. ಸೊ ಆ ಒಂದು ಇದು ನಾವು ಎಲ್ಲ ಮನೇಲಿ ಹಿರಿಯರು ಯಾರ್ಯಾರು ಇರ್ತಾರೆ ಅಥವಾ ಅವರಿಗೆ ಯಾರಿಗೆ ಪಾದಪೂಜೆ ಮಾಡಬೇಕು ಅಂತ ಅನಿಸುತ್ತೆ ಆ ಥರ ಮಾಡ್ಬೋದಂತೆ. ಸೊ ಆ ಥರ ಒಂದು ಏನೋ ನನಗೂ ಗೊತ್ತಿಲ್ಲ ಅಷ್ಟಾಗಿ, ಹೇಳಿದ್ದು ನಾನು ತಿಳ್ಕೊಂಡಿರೋದು. ಎಲ್ಲ ಪಾದಪೂಜೆ ಎಲ್ಲ ಮಾಡಿ ಮುಗಿಸಿ ಮನೆಯಿಂದ ಸ್ವಾಮಿಗಳನ್ನ ಮನೆ ಬಿಡಿಸಿ ಕರ್ಕೊಂಡು ಹೋಗ್ತಾರೆ ಕುಟೀರಕ್ಕೆ. ಸೊ ಒಂದು ಕೂಡ ಆಯಿತು. ನಾವು ಎಲ್ಲ ಮುಗಿಸ್ಕೊಂಡು ಜೋಳಿಗೆಗೆ ನಮ್ಮ ಕೈಲಿ ಎಷ್ಟಿರುತ್ತೆ ಅಷ್ಟು ಕಾಣಿಕೆನ ಜೋಳಿಗೆಗೆ ಹಾಕಿ ಅವ್ರನ್ನ ಮನೆಯಿಂದ ಕಳಿಸ್ಕೊಡೋ ಅಂಥದ್ದು. ಹೋಗ್ಬೇಕಾದ್ರೆ ಹೋಗಿ ಬನ್ನಿ ಅಂತಲೂ ಹೇಳಂಗಿಲ್ವಂತೆ, ಏನಿಲ್ವಂತೆ. ಅವ್ರು ಹೋಗ್ತೀವಿ ಅಂತ ಹೇಳಿದ್ರೆ ಹೋಗಿ ಅಂತ ಅಷ್ಟೇ ಹೇಳೋದು ಅಂತ ಒಂದಿತ್ತು. ಅಣ್ಣ ಸ್ವಾಮಿಗಳು ಕೂಡ ಮನೆಯಲ್ಲೆಲ್ಲ ಮನೆ ದೇವರಿಗೆಲ್ಲ ಪೂಜೆ ಮಾಡಿ ಪಾದಪೂಜೆ ಮಾಡಿ ಆಮೇಲೆ ಅವರೂ ಕೂಡ ಮನೆ ಬಿಡ್ತಾ ಇದ್ದಾರೆ. ಸೊ ಇದಿಷ್ಟು ನನ್ನ ಒಂದು ವಾರದ್ದು ವಿಡಿಯೋ ಆಗಿತ್ತು. ಸ್ವಲ್ಪ ತಗೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗುತ್ತಾ ಇಲ್ವೋ ಗೊತ್ತಿಲ್ಲ, ಬಟ್ ನನಗಿದೆಲ್ಲ ಒಂದೊಂದು ನೆನಪಾಗಿ ಉಳಿಯುತ್ತೆ, ಅದಕ್ಕೋಸ್ಕರ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಎಂಡವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ದಾರೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಮಾಡಿ ಅಂತ ತುಂಬ ಜನ ಕಮೆಂಟ್ ಮಾಡಿದ್ದೀರಾ. ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ವಾಟ್ಸಪ್ಪಲ್ಲಿ ಹಾಗೂ ಯೂಟ್ಯೂಬಲ್ಲಿ ಕೂಡ ಕಮೆಂಟ್ ಹಾಕಿದ್ದೀರಾ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು, ಹೊಸ ವರ್ಷದ ಶುಭಾಶಯಗಳು. ಲೇಟಾಗಿ ಹೇಳ್ತಾ ಇದ್ದೀನಿ, ಎಲ್ಲರ ಹತ್ರನೂ ಸಾರಿನೂ ಕೂಡ ಕೇಳ್ತಾ ಇದ್ದೀನಿ. ನಾನೆಲ್ಲ ಈ ಕೆಲಸಗಳ ಒತ್ತಡದ ನಡುವೆ ನನಗೆ ಬ್ಲಾಗ್ ಹಾಕೋಕ್ಕಾಗಿಲ್ಲ. ಸೊ ಹಾಗಾಗಿ ವಿಶ್ ಮಾಡೋಕ್ಕೆ ಕೂಡ ಆಗಿಲ್ಲ. ಎಂಡವರೆಗೂ ವಿಡಿಯೋ ನೋಡಿರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್.